ಡ್ರಾಫ್ಟ್ ಅನ್ನ ಸಿದ್ಧ ಮಾಡಿ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿತ್ತಲ್ಲ, ರಾಜ್ಯಪಾಲರು ಸಹಿ ಹಾಕಿಲ್ಲ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಅಂಕಿತವನ್ನ ಹಾಕಿಲ್ಲ ರಾಜ್ಯಪಾಲರು, ವಾಪಸ್ ಕಳಿಸಿದ್ದಾರೆ ಸರ್ಕಾರಕ್ಕೆ. ಹಲವು ಸ್ಪಷ್ಟನೆಯನ್ನ ಕೇಳಿ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಸಾಲ ಪಡೆದವರ ರಕ್ಷಣೆಗೆ ಮಾತ್ರವೇ ಗಮನವನ್ನ ಹರಿಸಲಾಗಿದೆ. ಸಹಜ ನ್ಯಾಯದ ಅಡಿಯಲ್ಲಿ ಸಾಲ ಕೊಟ್ಟವರಿಗೆ ರಕ್ಷಣೆ ಕಾಣಿಸ್ತಾ ಇಲ್ಲ. ಇರುವ ಕಾನೂನುಗಳಲ್ಲೇ ಪೊಲೀಸರು ಸರಿಯಾದ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಅನ್ನುವಂಥದ್ದು ಕೂಡ ರಾಜ್ಯಪಾಲರು ಒಂದು ಟಿಪ್ಪಣಿ ಬರೆದಿದ್ದಾರೆ ಅಂತ ಕಾಣಿಸುತ್ತೆ. ಸರ್ಕಾರದ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಈ ಮುಖೇನವಾಗಿ ರಾಜ್ಯಪಾಲರು ತಣ್ಣೀರೆರ್ಚಿದ್ದಾರೆ. ಸಾಲ ಪಡೆದಂತವರ ರಕ್ಷಣೆಗೆ ಮಾತ್ರ ಗಮನ ಕೊಟ್ಟಿದ್ದೀರಾ ನೀವು. ಸಹಜ ನ್ಯಾಯದ ಅಡಿಯಲ್ಲಿ ಸಾಲ ಕೊಟ್ಟವರಿಗೆ ರಕ್ಷಣೆ ಏನು, ಅದು ಇಲ್ಲಿ ಕಾಣಿಸ್ತಾ ಇಲ್ಲ. ವಿಚಾರ ಇದೆ ಇಲ್ಲಿ ಮೈಕ್ರೋ ಫೈನಾನ್ಸ್ ಗಳಿಗೆ ಸಂಬಂಧಪಟ್ಟಂಗೆ RBI ಗೈಡ್ಲೈನ್ಸ್ ಬಹಳಷ್ಟು ಇದೆ. ಅವ್ರಿಗೆ ಕೇಳಿದ್ರೆ ನಾವು RBI ಗೈಡ್ಲೈನ್ಸ್ ಪ್ರಕಾರವಾಗಿನೇ ನಾವು ಆಕ್ಟ್ ಮಾಡ್ತಿದೀವಿ ಅಂತ ಅವ್ರು ಹೇಳ್ತಾರೆ. ಬಟ್ ಬಹಳ ಕಿರುಕುಳವನ್ನ ಕೊಡ್ಲಾಗ್ತಾ ಇದೆ ಅನ್ನುವಂಥದ್ದು ಆರೋಪ. ಬಹುಶಃ ರಾಜ್ಯಪಾಲರ ಗಮನಕ್ಕೆ ಇದೆಯೋ ಇಲ್ವೋ, ಅಥವಾ ಸರ್ಕಾರ ಅದನ್ನ ಬಹಳ ಕನ್ವಿನ್ಸ್ ಆಗಿ ಗಮನಕ್ಕೆ ತರಬೇಕಂತ ಪ್ರಯತ್ನನೂ ಆಗ್ಬೇಕಿದೆ. ಯಾಕಂತಂದ್ರೆ ದಿನನಿತ್ಯ ಈ ರೀತಿಯಾದಂತಹ ಆರೋಪವನ್ನ ಮಾಡಿ ಹತ್ತಾರು ಮಂದಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಮನೇಲಿ ಹೆಂಗಸರುಗಳು ಈ ಏನೋ ಅಕ್ಕಿ ತುಂಬಕ್ಕೆ ಒಂದು ಡ್ರಮ್ ಇರುತ್ತಲ್ಲ, ಆ ಡ್ರಮ್ ಒಳಗೆ ಕೂತ್ಕೊಳ್ಳೋದು, ಸಿಲಿಂಡರ್ ಇಡೋ ಜಾಗದಲ್ಲಿ ಕೂತ್ಕೊಳ್ಳೋದು, ಮನೆ ಅಟ್ಟದ ಮೇಲೆ ಹೋಗಿ ಕೂತ್ಕೊಳ್ಳೋದು, ಇಂಥದ್ದೆಲ್ಲ ನಡೀತಾ ಇದೆ. ಅದು ವಿಡಿಯೋಗಳು ಬಹಳಷ್ಟು ವೈರಲ್ ಆಗ್ತಾ ಇರೋದನ್ನ ಅದು ವಾಸ್ತವದಲ್ಲಿ ನಡೀತಾ ಇದೆ. ಅದು ಯಾಕಂತಂದ್ರೆ ಇದಕ್ಕೆಲ್ಲ ಕಾರಣ ಮೈಕ್ರೋ ಫೈನಾನ್ಸ್ಗಳ ಆ ಸಿಬ್ಬಂದಿ ಕೊಡ್ತಾ ಇರುವ ವಿಪರೀತ ಟಾರ್ಚರ್ ಅಂತ. ಅದಕ್ಕೆಲ್ಲ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಸುಗ್ರೀವಾಜ್ಞೆ ತರೋದಕ್ಕೆ ಸರ್ಕಾರ ಮುಂದಾಗಿದ್ರೆ ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿಲ್ಲ. ಹಾಗಂತ ಈ ಡ್ರಾಫ್ಟ್ ಅಲ್ಲಿ ಬಹಳ ಎಲ್ಲ ನೀಟಾಗಿತ್ತು, ಯಾಕೆ ಹಾಕಿಲ್ಲ ಅಂತ ನೇರವಾಗಿ ನಾವು ಪ್ರಶ್ನೆ ಮಾಡೋಕ್ಕೂ ಆಗಲ್ಲ. ಯಾಕಂದ್ರೆ ಅದ್ರಲ್ಲಿ ಏನಾದ್ರು ಸಮಸ್ಯೆಗಳಿತ್ತ ಏನು ಎತ್ತ, ಅದಿಲ್ಲಿ ನಾವು ಗಮನ ಕೊಡಬೇಕಾಗಿರುವಂತ ಸಂಗತಿ. ಪ್ರಸನ್ನ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಸನ್ನ, ಈಗ ರಾಜ್ಯದಲ್ಲಿ ಈ ರೀತಿಯಾದಂತಹ ಶೋಷಣೆಗೆ ಒಳಪಡ್ತಾ ಇರುವಂತವ್ರು ಏನೊಂದು ಆರೋಪ ವ್ಯಕ್ತ ಆಗ್ತಾ ಇದೆ, ಅವರಿಗೆಲ್ಲ ಈಗ ಇರುವಂತ ಕೊನೆ ಆಶಾಭಾವನೆ ಅಂತ ಅಂದ್ರೆ ಈ ಸುಗ್ರೀವಾಜ್ಞೆ. ಇನ್ಫ್ಯಾಕ್ಟ್ ಬಹಳ ಮಂದಿ ಇಲ್ಲ ಒಂದು ಸುಗ್ರೀವಾಜ್ಞೆ ಬರ್ತಾ ಇದೆ, ನಮ್ಗೆಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂತ ರೀತಿಯಾಗಿ ಯೋಚನೆಯಲ್ಲಿ ಇದ್ದಾರೆ. ಆದ್ರೆ ಅಂತ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಇಲ್ಲಿ ಸಹಿ ಹಾಕಿಲ್ಲ ಅಂತಂದ್ರೆ ಏನೇನ್ ಕಾರಣ? ಈ ಡ್ರಾಫ್ಟ್ ಅಲ್ಲೇ ಏನಾದ್ರೂ ಲೋಪ ಇತ್ತಂತ, ಏನ್ ಕತೆ ಪ್ರಸನ್ನ? ಮಲ್ತೇಶ್, ಮೈಕ್ರೋ ಫೈನಾನ್ಸ್ಗಳ ಹಾವಳಿ ರಾಜ್ಯದಲ್ಲಿ ತೀವ್ರ ಗತಿಯಲ್ಲಿ ಹೋಗ್ತಾ ಇತ್ತು. ಅಮಾನವೀಯದ ಘಟನೆಗಳು ಕೂಡ ನಡೆದಿದ್ದಾವೆ, ಸಾವು ನೋವುಗಳ ಪ್ರಮಾಣ ಕೂಡ ಹೆಚ್ಚಾಗಿದೆ. ಈ ಕಾರಣಕ್ಕೋಸ್ಕರ ಸರ್ಕಾರ ಸುಗ್ರೀವಾಜ್ಞೆಯ ಮೂಲಕ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಹಾಕೋದಕ್ಕೆ ಒಂದಷ್ಟು ಚಿಂತನೆಯನ್ನು ನಡೆಸಿತು. ಕಳೆದ ಭಾನುವಾರವೇ ಬರೋಬ್ಬರಿ 9 ಬಾರಿ ಡ್ರಾಫ್ಟ್ ಅನ್ನ ತಿದ್ದುಪಡಿಯನ್ನು ಮಾಡಿ ರಾಜ್ಯಪಾಲರ ಅಂಕಿತಕ್ಕೂ ಕೂಡ ಕಳಿಸಲಾಗಿತ್ತು. ಆದರೆ ಇದೀಗ ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಒಂದು ಸಣ್ಣ ಅನುಮಾನ ಇದ್ದ ರೀತಿಯಲ್ಲಿಯೇ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯನ್ನು ತರೋದಕ್ಕೆ ಹೊರಟಂತ ಸರ್ಕಾರಕ್ಕೆ ಸಣ್ಣ ಹಿನ್ನಡೆಯಾಗಿದೆ. ಸುಗ್ರೀವಾಜ್ಞೆಯನ್ನ ಮತ್ತಷ್ಟು ಸ್ಪಷ್ಟನೆಯನ್ನು ಕೇಳಿ ರಾಜ್ಯಪಾಲರು ಅಂಕಿತ ಹಾಕುವ ಬದಲು ಅದನ್ನು ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ. ಒಂದಷ್ಟು ಸ್ಪಷ್ಟನೆಯನ್ನ ಕೇಳಿರುವಂತಹ ರಾಜ್ಯಪಾಲರು ಇದರಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಒಂದು ರೀತಿಯ ನ್ಯಾಚುರಲ್ ಜಸ್ಟಿಸ್ ಅನ್ನ ಪಾಲನೆ ಆಗಿಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪವನ್ನು ಮಾಡಿದ್ದಾರೆ. ಸಾಲ ಪಡೆದವರ ಪರವಾಗಿ ಈ ರೀತಿಯ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವಂತಹ ಸಂದರ್ಭದಲ್ಲಿ RBI ಗೈಡ್ಲೈನ್ಸ್ ನ ಆಧಾರದ ಮೇಲೆ ಸಾಲ ಕೊಟ್ಟವರ ಪರವಾಗಿಯೂ ಕೂಡ ಸರ್ಕಾರ ಒಂದಷ್ಟು ಗಮನವನ್ನು ಹರಿಸಬೇಕಾಗುತ್ತೆ. ಮತ್ತು ಈಗ ಸರ್ಕಾರ 5 ಲಕ್ಷದ ದಂಡವನ್ನ ವಿಧಿಸೋದಕ್ಕೂ ಕೂಡ ಸುಗ್ರೀವಾಜ್ಞೆಯಲ್ಲಿ ಪ್ರಸ್ತಾಪವನ್ನ ಮಂಡಿಸಿದೆ. ಆದರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು, ಸಂಸ್ಥೆಗಳು ಸಾಲ ಕೊಡುವಂಥದ್ದೇ 3 ಲಕ್ಷದ ಮಿತಿಯ ಒಳಗಡೆ. ಈ ಕಾರಣಕ್ಕೋಸ್ಕರ ಈ ರೀತಿ ಕೊಟ್ಟ ಸಾಲಕ್ಕಿಂತ ದುಬಾರಿಯಾದಂತಹ ಮತ್ತು ಅದಕ್ಕಿಂತ ಹೆಚ್ಚಿನ ಮೊತ್ತದ ದಂಡವನ್ನು ವಿಧಿಸುವಂಥದ್ದು ಎಷ್ಟು ಸರಿ ಅನ್ನುವಂತಹ ಅಂಶವನ್ನು ಕೂಡ ರಾಜ್ಯಪಾಲರು ಸ್ಪಷ್ಟನೆಯಲ್ಲಿ ಕೇಳಿದ್ದಾರೆ. ಇದರ ಜೊತೆಗೆ ಸಾಲ ಪಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಶ್ಯೂರಿಟಿಯನ್ನು ಇಡಬೇಕಾಗಿಲ್ಲ ಅನ್ನುವಂಥ ಅಂಶವೂ ಕೂಡ ಮುಂದಿನ ದಿನಗಳಲ್ಲಿ, ಅಂದರೆ ಸುದೀರ್ಘವಾದಂತಹ ಮೈಕ್ರೋ ಫೈನಾನ್ಸ್ನ ಜಾರಿಗೆ ಸಂದರ್ಭದಲ್ಲಿ ಅಥವಾ ಅದನ್ನು ಅನುಷ್ಠಾನಗೊಳಿಸುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇಡೀ ಸಿಸ್ಟಮ್ ಕೊಲ್ಯಾಪ್ಸ್ ಆಗೋದಕ್ಕೆ ಕಾರಣ ಆಗಬಹುದು ಅನ್ನುವಂಥ ಒಂದು ಆತಂಕವನ್ನು ಕೂಡ ಇದೀಗ ರಾಜ್ಯಪಾಲರು ತಾವು ಕೇಳಿರುವಂತಹ ಸ್ಪಷ್ಟನೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಒಂದು ಸಣ್ಣ ಅನುಮಾನವೂ ಕೂಡ ಇತ್ತು. ಅದು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಮತ್ತು ಕಂಪನಿಗಳೇ ನೇರವಾಗಿ ಸುಗ್ರೀವಾಜ್ಞೆಯ ವಿರುದ್ಧ ಕೋರ್ಟ್ ಮೆಟ್ಟಿಲು ಹತ್ತಿ RBI ಗೈಡ್ಲೈನ್ಸ್ನ ಆಧಾರದ ಮೇಲೆ ಒಂದಷ್ಟು ರಿಲೀಫ್ ಅನ್ನ ಪಡೆದುಕೊಳ್ಳಬಹುದು ಅನ್ನುವಂಥ ಆತಂಕವನ್ನ ಕಾನೂನು ಸಚಿವರು ಕೂಡ ವ್ಯಕ್ತಪಡಿಸಿದ್ರು ಮತ್ತು ತಜ್ಞರು ಕೂಡ ವ್ಯಕ್ತಪಡಿಸಿದ್ರು. ಈ ಕಾರಣಕ್ಕೋಸ್ಕರ ಬರೋಬ್ಬರಿ 9 ಬಾರಿ ಕರಡು ಪ್ರತಿಯನ್ನ ತಿದ್ದುಪಡಿ ಮಾಡಲಾಗಿತ್ತು. ಬೇರೆ ಬೇರೆ ತಜ್ಞರ ಮೊರೆ ಹೋಗಿ ಹಲವಾರು ಅಂಶಗಳನ್ನ ಇಲ್ಲಿ ಉಲ್ಲೇಖವನ್ನ ಮಾಡಲಾಗಿತ್ತು. ಜೊತೆಗೆ ಇದೀಗ ರಾಜ್ಯಪಾಲರಿಗೆ ಬಳಿಗೆ ಕಳೆದ ಭಾನುವಾರ ಡ್ರಾಫ್ಟ್ ರವಾನೆ ಆದ ಬಳಿಕ ರಾಜ್ಯಪಾಲರು ಕೂಡ ಒಂದಷ್ಟು ಅಧ್ಯಯನವನ್ನ ನಡೆಸಿದಂತೆ ಕಂಡು ಬರ್ತಾ ಇದೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ನಡೀತಾ ಇರುವಂತದ್ದೇ RBI ಗೈಡ್ಲೈನ್ಸ್ ನ ಆಧಾರದ ಮೇಲೆ. ಇಂಥ ಸಂದರ್ಭದಲ್ಲಿ ಈಗ ಇರುವಂತಹ ಪೊಲೀಸರ ಬಳಿ ಇರುವಂತಹ ಕಾನೂನಿನ ಚೌಕಟ್ಟಿನ ಒಳಗಡೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಹೀಗಿರುವಾಗ ಯಾಕೆ ಪ್ರತ್ಯೇಕವಂತ ಸುಗ್ರೀವಾಜ್ಞೆ ಅನ್ನುವಂಥ ಪ್ರಶ್ನೆಯನ್ನ ಇದೀಗ ರಾಜ್ಯಪಾಲರು ಎತ್ತಿದ್ದಾರೆ.
ಮತ್ತು ಸದ್ಯದಲ್ಲೇ ವಿಧಾನಮಂಡಲದ ಅಧಿವೇಶನವೂ ಕೂಡ ಇರೋದ್ರಿಂದಾಗಿ ಆ ವಿಧಾನಮಂಡಲದ ಅಧಿವೇಶನದಲ್ಲಿ ಅದರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಮಸೂದೆಯ ಮೂಲಕ ತನ್ನ ಬಳಿಗೆ ತೆಗೆದುಕೊಂಡು ಬನ್ನಿ ಅನ್ನುವಂಥ ಒಂದು ಸೂಚನೆಯನ್ನ ರಾಜ್ಯಪಾಲರು ನೀಡಿದ್ದಾರೆ. ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸೋದಕ್ಕೆ ಕಾರಣವಾಗಿದ್ದೇ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ತೀವ್ರವಾಗಿದೆ ಮತ್ತು ಒಂದು ಆರ್ಥಿಕ ವರ್ಷ ಮುಕ್ತಾಯ ಆಗ್ತಾ ಇರುವಂತಹ ಇಂಥ ಸಂದರ್ಭದಲ್ಲಿ ತ್ವರಿತಗತಿಯಲ್ಲಿ ಸುಗ್ರೀವಾಜ್ಞೆಯನ್ನು ತಂದ್ರೆ ಈ ಹಾವಳಿಯನ್ನು ತಡೆಗಟ್ಟಬಹುದು ಅನ್ನುವಂಥ ಒಂದಷ್ಟು ಚಿಂತನೆಯನ್ನ ಸರ್ಕಾರ ಮಾಡಿತ್ತು. ಆದ್ರೆ ಈ ಸರ್ಕಾರದ ಚಿಂತನೆಗೆ ಎಲ್ಲೋ ಒಂದ್ ಕಡೆ ಸಣ್ಣ ಹಿನ್ನಡೆಯಾದಂತೆ ಕಂಡು ಬರ್ತಾ ಇದೆ ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಪ್ರಸನ್ನ.